ಅರಿದವನಲು ಉಷಾ ನವರತ್ನ ರಾಮ್ರವರ ಕಾದಂಬರಿ. ಅಮರೇಶನ ಮಾತಿಗೆ ಎಷ್ಟು ಪಾಕೆಟ್ ಮನಿ ಕೊಡ್ತಾರೆ ನಿಂಗೆ? 50 ರೂಪಾಯಿ. ಯಾವ ಮೂಲೆಗತ್ಗೆ? ನನಗೆ ಸ್ನೇಹಿತರು ಜಾಸ್ತಿ, ಅವರು ಕೊಡಿಸ್ತಾರೆ, ನಾನು ಕೊಡಿಸ್ಬೇಕಾಗತ್ತೆ. ಒಂದೊಂದು ತಿಂಗಳು 15ನೇ ತಾರೀಕಿಗೆ ಪಾಪರ್ ಆಗ್ಬಿಡ್ತೀನಿ. ಫೀಸು ಮಣ್ಣು ಮಸಿ ಅನಂತ ನೋಡ್ಕೋತಾನೆ, ಕಹಿಯಾಗಿ ಹೇಳಿದ. ಅಷ್ಟರಲ್ಲಿ ಅಶೋಕ ಅವಳನ್ನ ಕರೆದ ಕಾರಣ ಅವಳು ಅಲ್ಲಿಂದ ಕಾಲ್ ತೆಗೆದಳು. ಸಂಜೆ ಹೊರಗೆ ಹೋಗಲು ತಯಾರಾಗುತ್ತಿದ್ದ ನಿರ್ಮಲಾ ತನ್ನ ರೂಮಿನ ಬಾಗಿಲು ತಟ್ಟಿದ ಸದ್ದು ಕೇಳಿ ಅಚ್ಚರಿಗೊಂಡು. ಯಾರಿರ್ಬೋದು? ಅಶೋಕ ತಟ್ಟದೆ ಬರ್ತಾನೆ. ಅವಸರವಾಗಿ ಬೇಗ ಸೀರೆಯುಟ್ಟು ಬಾಗಿಲು ತೆರೆದಳು. ನಿಂತಿದ್ದವನು ಅಮರೇಶ. ಅತ್ಗೆ, ನೀವಾ ನನ್ನ ರೂಮಿಗೆ ಹೋಗಿದ್ದಿದ್ದು? ಅವನ ಮುಖ ಗಂಭೀರವಾಗಿತ್ತು. ಹೌದೆನ್ನುವಂತೆ ತಲೆಯಾಡ್ಸಿದ್ಲು. ತುಂಬ ಥ್ಯಾಂಕ್ಸ್, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀರಿ. ನನಗೆ ಬುದ್ಧಿ ತಿಳಿದಾಗಿಂದ ಯಾರೂ ನನ್ನ ಬಗೆಗೆ ಇಷ್ಟು ವಿಶ್ವಾಸ ತೋರಿರಲಿಲ್ಲ. ನಮ್ಮಮ್ಮ ಸತ್ತಾಗ ನನಗೆ 10 ವರ್ಷ ಆಗಿತ್ತು ಅದಕ್ಕೆ. ಅಮರೇಶ ತಲೆ ತಗ್ಗಿಸಿ ನೆಲ ನೋಡಿದಾಗ ನಿರ್ಮಲಳಿಗೆ ಅಕ್ಕರೆ ಉಕ್ಕಿ ಬಂತು. ಅವನ ಬಗ್ಗಿದ ತಲೆ ತಡವುವ ಮನಸ್ಸಾಯಿತು. ನನ್ನ ರೂಮ್ನಲ್ಲಿ ಎಸ್ದಿದ್ದ ಸಾಮಾನು ನೋಡಿ ನೀವು ಎದ್ರಿರ್ಬೇಕು ಅಲ್ವಾ? ಆದರೆ ನನ್ನ ಸೊಳ್ಳೆ ಪರ್ದೆ ಎಲ್ಲಿ? ರಾತ್ರಿ ಎಲ್ಲ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡ್ರೆ ನಾಳೆ ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗತ್ತೆ. ಅಷ್ಟು ಸೊಳ್ಳೆ ನನ್ನ ರೂಮಲ್ಲಿ. ನಿನ್ನ ಪರ್ದೆ ತುಂಬ ಕೊಳ್ಕಾಗಿತ್ತು, ಅಗಸರ ಅವನಿಗೆ ಹಾಕಿದ್ದೀನಿ. ಸೊಳ್ಳೆ ಕಚ್ಚದೆ ಇರಬೇಕಾದ್ರೆ ಓಡೋಮಸ್ ಇದೆ, ಕೊಡ್ತೀನಿ. ಪರ್ದೆ ಬರೋ ತನಕ ಹಚ್ಕೊಂಡು ಮಲ್ಕೋ ಅಷ್ಟೆ, ನಿರ್ಮಲಾ ಹೇಳಿದಳು. ನನ್ನ ಬಿಳಿ ಪ್ಯಾಂಟು ಬೇಕು. ನನಗೆ ಮನೇಲಿ ಹಾಕೋಕ್ಕೆ ಬಟ್ಟೆ ಇಲ್ಲ. ಅದನ್ನ ಬಿಟ್ಟರೆ ನನಗೆ ಪಂಚೆ ಲುಂಗಿ ಉಟ್ಕೊಳ್ಳೋಕ್ಕೆ ಬರಲ್ಲ. ಸದ್ಯ ಪ್ಯಾಂಟು ವೆಂಕಟಪ್ಪನಿಗೆ ಕೊಟ್ಟಿಲ್ಲ ತಾನೆ? ನಿರ್ಮಲಾ ನಸು ನಕ್ಳು. ಇಲ್ಲ, ತಾಳು ಕೊಡ್ತೀನಿ. ಒಳಗೆ ಇಟ್ಟಿದ್ದ ಅವನ ಪ್ಯಾಂಟನ್ನು ಅವನ ಕೈಗಿತ್ಲು. ಇದನ್ಯಾಕೆ ತಗೊಂಡು ಬಂದಿದ್ರಿ? ತುಂಬ ಕೊಳೆಯಾಗಿತ್ತು, ಮನೆ ಒರೆಸ್ಲಿಕ್ಕಿರ್ಲಿ ಅಂತ. ನಿರ್ಮಲಾ ನಕ್ಕಳು. ಅಶೋಕ ಮುಖ ವಹಿಸಿಕೊಳ್ಳುತ್ತಾ ಬಂದನು. ಏನು ಇಬ್ರದ್ದು ಸಂಧಾನ? ಏನಿಲ್ಲ, ಪ್ಯಾಂಟ್ ಅರ್ಧೋಗಿದೆ, ಹೊಲ್ಕೊಡ್ತೀರಾ ಅಂತ ಕೇಳ್ತಾ ಇದ್ದ ಅಷ್ಟೆ. ಅವನಿಗೆ ಯಾವ ಬಟ್ಟೆನೂ ಬಾಳ್ಕೆ ಬರಲ್ಲ. ಗೋಣಿ ಚೀಲದಲ್ಲಿ ಬಟ್ಟೆ ಹೊಲಿಸ್ಬೇಕು. ಅಶೋಕ ಗುಣಗುತ್ತಾ ತಲೆ ಬಾಚಿಕೊಳ್ಳತೊಡಗಿದನು. ಅಲ್ಲ ಅದ್ಕೆ, ನನ್ನ ಹತ್ರ ಇರೋದು 4-5, ಅದನ್ನೇ ಹಾಕೋಬೇಕು. ಇವ್ರಗಳ ಹತ್ರ ಬೇಕಾದಷ್ಟಿದೆ, ದಿನಕ್ಕೊಂದೊಂದು ಹಾಕೋತಾರೆ, ಅರಿಯೋಲ್ಲ. ನೀವು ರೆಡಿನಾ? ಅಶೋಕ ಕೇಳಿದಾಗ ಅಮರೇಶ ಅಲ್ಲಿಂದ ಹೊರಬಿದ್ದನು. ಅವನಿಗೆ ತುಂಬ ಸಲಿಗೆ ಕೊಡಬೇಡ ನೀವು, ಅವನನ್ನ ಆದಷ್ಟು ಬಿಗಿಯಲ್ಲಿಟ್ಕೋಬೇಕು. ಅಶೋಕ ಹಾಗೆ ಹೇಳಿದಾಗ ತಾನು ಕಂಡ ತರುಣಿಯ ಫೋಟೋ ಜ್ಞಾಪಕಕ್ಕೆ ಬಂತು. ಆ ವಿಷಯ ತಾನೇಕೆ ಗಂಡನನ್ನ ಕೇಳಬಾರ್ದು? ಇಲ್ನೋಡಿ, ನಿರ್ಮಲಾ ಕೇಳಿದಾಗ ಅಶೋಕ ಅವಳ ಮಾತು ತಡೆದನು. ಅವನು ಮೊದಲಿಂದಲೂ ತುಂಡ. ಅಮ್ಮ ಹೋದ್ಮೇಲೆ ಅಪ್ಪ ತುಂಬ ಮುದ್ದು ಮಾಡಿಬಿಟ್ರು. ನಾವು ಬಿಗಿ ಇಲ್ಲದೆ ಇದ್ದಿದ್ರೆ ಹಾಳಾಗೋಗೋನು. ನಿರ್ಮಲಾ ಮಾತು ಬೆಳೆಸಲಿಲ್ಲ. ಇದಾದ 2 ದಿನಗಳಲ್ಲಿ ನಿರ್ಮಲಾ ಅಶೋಕನ 5 ಪ್ಯಾಂಟ್ಗಳನ್ನು 5 ಶರ್ಟುಗಳನ್ನು ಅಮರೇಶನ ಅಳತೆಗೆ ಸಿದ್ಧಪಡಿಸಿದ್ದಲ್ಲದೆ ಅವುಗಳನ್ನು ಒಗೆಸಿ ಒಣಗಿಸಿ ತಾನೇ ಇಸ್ತ್ರೆ ಮಾಡಿ ಅಮರೇಶನ ಬೀರುವಿನಲ್ಲಿಟ್ಲು. ಅಂದು ಬೆಳಿಗ್ಗೆ ಶಿವಮ್ಮನ ಕೈಯಲ್ಲಿ ಅವನ ರೂಮನ್ನು ಗುಡಿಸಿ ಸಾರಿಸಿ ಶುಚಿ ಮಾಡಿಸಿದ್ಲು. ಅವಳು ಮಾಡಿದ್ದು ಬಟ್ಟೆ ಹೋಗಿದ ಶಿವಮ್ಮನಿಗೆ ಬಿಟ್ಟು ಯಾರಿಗೂ ಗೊತ್ತಾಗಲಿಲ್ಲ. ಎಲ್ಲರಿಗಿಂತ ಮುಂಚೆ ಬಂದ ಅಮರೇಶ ತನ್ನ ಕೊಠಡಿಯೊಳಗೆ ಕಾಲಿಟ್ಟಾಗ ಸಿಳ್ಳೆ ಹೊಡೆದನು. ಹತ್ತಿಗೆ ವಂಡರ್ಫುಲ್. ಪ್ಯಾಂಟಿನ ಜೇಬಿನಲ್ಲಿದ್ದ ಪೆನ್ನು ಪರ್ಸನ್ನು ಬೀರುವಿನ ಒಳಗಿಡಲು ಬಾಗಿಲು ತೆರೆದಾಗ ಇಸ್ತ್ರಿ ಮಾಡಿದ ಬಟ್ಟೆ ಕಂಡು ಮತ್ತೂ ಅಚ್ಚರಿಗೊಂಡನು. ಇದೆಲ್ಲ ತುಂಬ ಜಾಸ್ತಿ ಆಯಿತು ಅದಕ್ಕೆ. ಇದಕ್ಕೆಲ್ಲ ನಿಮಗೆ ದುಡ್ಡೆಲ್ಲಿತ್ತು? ಅಶೋಕನ ಕೈಲಿ ಇಸ್ಕೊಂಡ್ರಾ? ಆಮೇಲೆ ಅಣ್ಣಂಗೆ ಗೊತ್ತಾದರೆ ನನ್ನ ಸಿಗ್ದಾಕ್ಬಿಡ್ತಾನೆ. ನಿರ್ಮಲಾ ನಸು ನಕ್ಳು. ಯಾರ ಹತ್ರನೂ ಇಸ್ಕೊಂಡಿಲ್ಲ. ನನ್ನ ಹತ್ರ ಅಲ್ಲಾವುದ್ದೀನ್ನ ಅದ್ಭುತ ದೀಪ ಇದೆ ಗೊತ್ತಾ? ಅದನ್ನು ಉಜ್ಜಿದೆ, ಅದರಿಂದ ರಾಕ್ಷಸ ಬಂದ. ನಮ್ಮ ಅಮರೇಶನ್ಗೆ 5 ಪ್ಯಾಂಟು 5 ಶರ್ಟು ಕೊಡು ಅಂದೆ, ಕೊಟ್ಬಿಟ್ಟ. ಜೋಕ್ ಮಾಡಬೇಡಿ ಅದಕ್ಕೆ. ನೀವು ಒಳ್ಳೆತನ ನನಗೆ ತೋರಿಸಿ ಮಿಕ್ಕವ್ರಿಗೆಲ್ಲ ನನ್ನ ಕೆಟ್ಟೋನ್ ಮಾಡಬೇಡಿ. ಅಮರೇಶ ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದಾಗ ನಿರ್ಮಲಾ ನಿಜಾಂಶ ಹೊರಗೆಡೆದಳು. ಅಮರೇಶನ ಕಣ್ಣಲ್ಲಿ ನೀರು ತುಂಬಿತ್ತು. ಅದಕ್ಕೆ ನಿಮ್ಮ ಋಣ ಹೇಗೆ ತೀರಿಸ್ಲಿ? ನಿಮ್ಗೆ ಯಾಕೆ ನನ್ನ ಕಂಡ್ರೆ ಅಷ್ಟಿಷ್ಟ? ನೀನು ನನ್ನ ಚಿಕ್ಕ ಮೈದ್ನ ಅಂತ. ಇಷ್ಟದ ಪ್ರಶ್ನೆ ಬಂದಮೇಲೆ ಋಣದ ಪ್ರಶ್ನೆನೂ ಬರೋಲ್ಲ. ನಿನ್ನ ಮಿಕ್ಕ ಅಣ್ಣಂದಿರು ಎಷ್ಟೆಷ್ಟು ಒಳಗೆ ತುರುಕಿಟ್ಟಿದ್ದಾರೋ ಅದೆಲ್ಲ ನಿನ್ನ ಅಳತೆಗೊಲ್ಲಿದ್ರೆ ಅವರೆಲ್ಲರಿಗಿಂತ ನಿನ್ನ ಹತ್ರನೇ ಜಾಸ್ತಿ ಬಟ್ಟೆ ಆಗುತ್ತೆ. ನಿರ್ಮಲಾ ಹೇಳಿದಾಗ ಅಮರೇಶನ ಉಬ್ಬು ಗಂಟಿಕ್ಕಿತು. ನೀವೇ ಬೀರು ತೆಗ್ದಿಟ್ರಾ? ಹೌದು, ಯಾಕೆ? ಯಾಕೂ ಇಲ್ಲ, ನೀವಾಗಿರೋ ಹೊತ್ತಿಗೆ ಸುಮ್ಮನಿದ್ದೀನಿ. ಇನ್ಯಾರಾದರೂ ನನ್ನ ಬೀರುಗೆ ಕೈ ಹಾಕಿದ್ರೆ ನಾನು ಸುಮ್ಮನಿರ್ತಾ ಇರಲಿಲ್ಲ. ಏನಪ್ಪ ಅಂತ ಆಸ್ತಿ ಇಟ್ಟಿದ್ದೆ? ನಿರ್ಮಲಾ ಕೇಳಿದ್ಲು. ನಾನೇನು ಮುಟ್ಟಿಲ್ಲ.
ಹಾಗಾದ್ರೆ ನೀವು ನೋಡಿಲ್ಲ? ಅಮರೇಶ ಮುಖ ಬಿಳಚಿತು. ಏನನ್ನ? ಡಾಲಿ ಫೋಟೋನ? ಅಮರೇಶ ಮೆಲ್ಲನುಸಿರಿದನು. ಓಹೋ, ಅದಾ? ನಾನು ಯಾರೋ ಫಿಲ್ಮ್ ಆಕ್ಟ್ರೆಸ್ ಅಂದ್ಕೊಂಡೆ. ಕಾಲೇಜ್ ಓದೋ ಹುಡುಗರಿಗೆ ಇರುತ್ತೆ ಆ ಕ್ರೇಜು. ನಂಗೆ ಗೊತ್ತು, ಅದಕ್ಕೆ ಸುಮ್ಮನಾದೆ. ನಿರ್ಮಲ ಬೇಕಾಗಿ ನಿರ್ಲಿಪ್ತಳಾಗಿ ಹೇಳಿದಾಗ ಅಮರೇಶ ಅವಳಿಗೆ ಗುಚ್ಚಿ ತೋರಿಸಿದ. ಕುತ್ಕೊಳ್ಳಿ ಅತ್ಗೆ. ನೀವ್ಯಾಕೆ ಅವಳು ಯಾರು ಅಂತ ಕೇಳಲಿಲ್ಲ? ನಿರ್ಮಲ ಕುಳಿತುಕೊಂಡ್ಳು. ನಾನ್ಯಾಕೆ ಕೇಳಲಿ ಅಂಬರೀಷ್, ಅದು ನಿನ್ನ ಸ್ವಂತ ವಿಷಯ. ಅಲ್ಲ ಅತ್ಗೆ, ಅದು ನಮ್ಮನೇಲಿ ಎಲ್ಲರ ವಿಷಯ. ನಮ್ಮನೆ ಪದ್ದಮ್ಮ ಶಿವಮ್ಮಂಗೂ ಗೊತ್ತು. ಅದಕ್ಕೆ ಕಾಲು ಬಾಲ ಅಂಟಿಸಿ ಹೇಳ್ತಾರೆ ಕೇಳಿ. ಡಾಲಿ ನರ್ಸು ಅತ್ಗೆ, ತುಂಬ ಒಳ್ಳೆ ಹುಡುಗಿ. ನಾನು ಅವಳನ್ನ ತುಂಬ ಪ್ರೀತಿಸ್ತಾ ಇದ್ದೆ. ಅವಳು ಅಷ್ಟೆ. ನಾನು MBBS 3ನೇ ವರ್ಷದಲ್ಲಿದ್ದೆ. ಅವಳು ನನಗಿಂತ 3-4 ವರ್ಷ ದೊಡ್ಡವಳು. ಆದರೆ ನೋಡೋಕೆ ಎಷ್ಟು ಪುಟ್ಟು ಹುಡುಗಿ ಆಗಿದ್ಲು ಅಂತ ಗೊತ್ತಾ? ನಾವು ಅಲ್ಲಿ ಇಲ್ಲಿ ಕದ್ದು ಮೀಟ್ ಮಾಡ್ತಾ ಇದ್ವಿ. ಅದೇಗೋ ಅನಂತಣ್ಣಂಗೆ ಗೊತ್ತಾಗೋಯ್ತು. ನನ್ನ ಒಂದಿನ ಕರೆದು ನಿಜಾಂಶ ಕೇಳಿದ್ರು. ಪ್ರೀತಿಸೋದು ತಪ್ಪು ಕೆಲ್ಸನಾ? ನಾನು ರಾಜಾರೋಷದಿಂದ ಒಪ್ಕೊಂಡೆ. ಅಶೋಕ, ಅನಂತ ನನ್ನ ಈನಾಮಾನ ಬೈದ್ರು, ಮೈ ಮುರಿಯೋ ಹಾಗೆ ಹೊಡೆದ್ರು. ಅವಳು ಕೊಡಗರ ಹುಡುಗಿಯಂತೆ, ನಮ್ಮನೆ ಸಂಪ್ರದಾಯಕ್ಕೆ ಸರಿ ಅಲ್ವಂತೆ. ಓದ್ಬಿಟ್ಬಿಟ್ಟು ಅವಳಿಂದೆ ತಿರುಗಿದ್ರೆ ಪೋಲಿ ಬಿದ್ದು ಹಾಳಾಗೋಗ್ತೀನಂತೆ. ದಿನ ಬೆಳಗಾದ್ರೆ ಇದೇ ಆಗೋಯ್ತು. ನನಗೆ ಮನಸ್ಸು ಕೆಟ್ಟೋಗಿ ಓದೋಕ್ಕೆ ಆಗಲಿಲ್ಲ. ಆ ವರ್ಷ ಫೇಲ್ ಆಗಿಬಿಟ್ಟೆ. ಪಾಪ ಡಾಲಿ, ನಾನು ಓದಿಗೊಂಚೂರು ಅಡ್ಡಿ ಮಾಡ್ತಾ ಇರಲಿಲ್ಲ. ಅವಳೇ ನನ್ನ ಬೈಯೋಳು, ಬೇಗ ಮನೆಗೆ ಹೋಗಿ ಓದ್ಕೋ ಅಂತ. ಫೇಲ್ ಆಗಿದ್ದೆ ಸಾಕು. ಅನಂತ, ಅಶೋಕ ಇಬ್ಬರು ಮತ್ತೂ ಬಿಗಿಯಾದರು. ನನಗೆ ಪೊಲೀಸ್ ಕಾವಲಿದ್ದ ಹಾಗಾಯಿತು. ಡಾಲಿ ಮುಖ ನೋಡೋಕೆ ಬಿಡ್ತಾ ಇರಲಿಲ್ಲ. ಯಾರಿಗೋ ಹೇಳಿ ಅವಳಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಅವಳನ್ನು ಕಾಣದೆ ಅವಳನ್ನು ಮರೆಯೋಕೆ ನಾನು ಸಿಗರೇಟು ಕುಡಿಯೋದು ಕಲಿತೆ, ಡ್ರಿಂಕ್ಸ್ ತಗೊಳ್ಳೋದು ಕಲಿತೆ, ಕ್ಲಾಸಿಗೆ ಚಕ್ಕರ್ ಹೊಡಿಯೋದು ಕಲಿತೆ. ಪುನಃ ಫೇಲ್ ಆದೆ. 6-7 ತಿಂಗಳಾದ್ಮೇಲೆ ಒಂದಿನ ಡಾಲಿ ಸಿಕ್ಕಳು. ಆದರೆ ಅದಕ್ಕೆ ಅವಳಿಗೆ ಮದುವೆ ಆಗೋಗಿತ್ತು. ಅವಳ ಗಂಡ ಡಾಕ್ಟರ್. ಅಮರೇಶನ ಕಣ್ಣುಗಳಲ್ಲಿ ನೀರುಕ್ಕಿತು, ತುಟಿಗಳು ಅದರಿದವು. ಅವಳು ನನಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಲು. ಆಮೇಲೆ ನಂಗೆ ಗೊತ್ತಾಗಿದ್ದು, ಅವಳು ನಮ್ಮನೆ ಪರಿಸ್ಥಿತಿ ಗೊತ್ತಾಗಿ ನನ್ನ ಲೈಫ್ ಹಾಳು ಮಾಡಬಾರ್ದು ಅಂತ ಮದುವೆ ಮಾಡ್ಕೊಂಡ್ಲಂತೆ. ನನ್ನ ಎದೆ ಹೊಡೆದೋದ್ರು ನಾನು ತಡ್ಕೊಂಡೆ ಅದಕ್ಕೆ. ಅವಳು ಚೆನ್ನಾಗಿದ್ದಾಳೆ, ಒಳ್ಳೆ ಗಂಡ, ಈಗೊಂದು ಮಗು ಬೇರೆ ಇದೆ. ನಾನು ಪ್ರೀತಿಸಿದ ಡಾಲಿ ಸತ್ತೋದ್ಲು ಅದಕ್ಕೆ. ಈಗಿರೋ ಡಾಲಿ ನನ್ನ ಒಡ ಹುಟ್ಟಿದವಳು. ನಾನು ಈಗಲೂ ಒಂದೊಂದು ದಿವಸ ಮನೆಗೆ ಹೋಗ್ತೀನಿ, ಊಟ ತಿಂಡಿ ಮಾಡ್ಕೊಂಬರ್ತೀನಿ. ಅವಳಿಗೆ ಅವಳ ಮಗುಗೆ ಪ್ರೆಸೆಂಟ್ಸ್ ತಗೊಂಡೋಗ್ತೀನಿ. ಡಾಕ್ಟರ್ ಅಪ್ಪಚ್ಚಣ್ಣ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರಿಗೂ ನನ್ನ ಕಂಡ್ರೆ ಇಷ್ಟ. ಅವ್ರು ನನ್ನ ನೋಡಿದ್ಲೇ ಹಾಸ್ಯ ಮಾಡ್ತಾರೆ, ಡಾಲಿ ನಿನ್ನ ಲವರ್ ಬಾಯ್ ಬಂದ ಅಂತ. ಅದರ ಅತ್ಗೆ ನಮ್ಮನೇಲಿ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ವಲ್ಲ. ನಾನು ಎಲ್ಲಾದರೂ ಹೋಗಿ ಲೇಟಾಗಿ ಬಂದರೆ ಹಾರಾಡ್ತಾರೆ, ನಮ್ಮ ಸಂಬಂಧಕ್ಕೆ ಅಪಾರ್ಥ ಕಲ್ಪಿಸ್ತಾರೆ. ನೀವು ಬಂದಿದ್ದೀರಿ ಅದಕ್ಕೆ. ಒಂದಿನ ಈ ಅನುಮಾನ ಅಪಾರ್ಥ ಕೊನೆಗೊಳ್ಬೇಕು. ಅಮರೇಶ ಇಂಗೈಯಿಂದ ಹಣೆ ಒರೆಸಿಕೊಂಡನು. ನಾನು ಯಾರನ್ನೂ ಮದುವೆ ಮಾಡ್ಕೋಬಾರ್ದು ಅಂತ ಮನಸ್ಸು ಮಾಡಿದ್ದೀನಿ. ಏನಿದ್ರೂ ನಾನು ಓದಿದ ಮೇಲೆ 4 ಜನಕ್ಕೆ ಉಪಕಾರ ಮಾಡಿಕೊಂಡು ಸನ್ಯಾಸಿ ಆಗ್ಬಿಡೋಣ ಅಂತ ಇದ್ದೀನಿ. ಅಮರೇಶ ಮತ್ತೆ ಹೇಳಿದಾಗ ನಿರ್ಮಲ ಅವನ ತಲೆ ತಡವಿ ನಕ್ಳು. ಹುಚ್ಚುಡ್ಗ, ಇದೊಂದು ದೊಡ್ಡ ವಿಚಾರ ಅಂತ ತಲೆ ಕೆಡಿಸ್ಕೊಂಡಿದ್ಯಾ? ಆಗಲಿ, ಡಾಲಿ ವಿಚಾರ ನನಗೆ ಬಿಡು. ಆದರೆ ಕುಡಿಯೋದು, ಸಿಗರೇಟ್ ಸೇದೋದು ಬಿಟ್ಬಿಡು. ಮದುವೆಗಿದ್ವೆ ವಿಚಾರ ಎಲ್ಲ ತಲೆಗೆ ಹಚ್ಕೋಬೇಡ. ಅದಕ್ಕೆಲ್ಲ ನೀನು ತುಂಬ ಚಿಕ್ಕೋನು. ಟೈಮ್ನಂತಹ ಈಲರ್ ಇನ್ನೊಂದಿಲ್ಲ ಅಮರೇಶ್. ಕಾಲ ಉರುಳ್ತಾ ನೀನೇ ಎಲ್ಲ ಮರ್ತು ಬಿಡ್ತೀಯ. ಫರ್ಗೆಟ್ ಇಟ್. ನಿರ್ಮಲ ಅವನ ಬೆನ್ನು ತಟ್ಟಿದಳು. ಹೊರಗೆ ಸ್ಕೂಟರ್ ಶಬ್ದ ಕೇಳಿ ಎದ್ದಳು. ಬಂದ್ರು ಅಂತ ಕಾಣಿಸುತ್ತೆ. ಅಶೋಕನಿಗೆ ಕಾಫಿ ತಿಂಡಿ ಇತ್ತು. ಮುಖ ತೊಳೆಯಲು ಸೋಪು ಟವಲ್ ಕೊಡುತ್ತಿದ್ದಾಗ ಅಮರೇಶ ಅಲಂಕರಿಸಿಕೊಂಡು ಬಂದನು. ನಿರ್ಮಲ ತಾನು ಹೊಲಿದಿದ್ದು ಅವನಿಗೆ ಸರಿಯಾಗಿದೆ ಎಂದು ತಿಳಿದು ಇಕ್ಕಿದಳು. ಅಶೋಕ ಹುಬ್ಬೆತ್ತಿದನು. ಲೇ ನಿಮ್ಮು, ಇದು ನನ್ನ ಪ್ಯಾಂಟಿನ ಆಗಿದೆಯಲ್ಲ? ಹೌದು, ನಿಮ್ದೆ. ನೀವು ಬೇಡ ಅಂತ ಎಸ್ತಿದ್ರಿ, ಅವನಿಗೆ ಆಲ್ಟರ್ ಮಾಡಿಕೊಟ್ಟೆ. ಆ ಶರ್ಟು ಅಷ್ಟೆ. ಅಶೋಕ ಗದರುವ ನಿಂತುಕೊಂಡಿದ್ಲು. ನಿರ್ಮಲಳಿಗೆ ಅವನು ನಕ್ಕಾಗ ಧೈರ್ಯ ಬಂತು. ವೆರಿ ಗುಡ್. ಇನ್ಯಾವುದಾದ್ರೂ ಇದ್ರೆ ಮಾಡ್ಕೊಡ್ಬಾರ್ದಾ? ನಿಮ್ದೆಲ್ಲ ಆಗೋಯ್ತು. ಅರವಿಂದ್, ಅಜಯ್ದು ಇದ್ರೆ ಕೇಳಿ, ಮಾಡ್ಕೊಡ್ತೀನಿ. ನಿರ್ಮಲ ಹೇಳಿದಾಗ ಅಶೋಕ ನಸುನಕ್ಕು ಎದುರಿಗೆ ಅಮರೇಶ ಇರುವುದನ್ನು ಮರೆತು ಅವಳ ಕೆನ್ನೆ ಹಿಂಡಿದ. ಅಷ್ಟೇ ಅಲ್ಲ, ಇನ್ಮೇಲೆ ನನ್ನ ಪ್ಯಾಂಟು ಶರ್ಟು ನೀನೇ ಹೊಲ್ಕೊಡು. ದರ್ಜಿಗಳಿಗೆ ದುಡ್ಡು ಸುರಿಯೋದು ತಪ್ಪತ್ತೆ. ಅಂದು ರಾತ್ರಿ ಊಟಕ್ಕೆ ಕುಳಿತಾಗ ಅಶೋಕ ಅಮರೇಶನ ಪ್ಯಾಂಟು ಶರ್ಟಿನ ಮಾತು ತೆಗೆದ. ಅಜಯ್ ಅರವಿಂದರಿಗೆ ಹೇಳಿದಾಗ ಅವರಿಗೆ ಸಂತಸವಾಯಿತು. ನಮ್ಮದು ಏನಾದರೂ ರಿಪೇರಿ ಕೆಲಸ ಮಾಡಿಕೊಟ್ರೆ ಕೊಡ್ತೀನಿ, ಅರವಿಂದ ಹೇಳಿದ.
ಅಜಯ್ 6-7 ಪ್ಯಾಂಟು ಶರ್ಟ್ಗಳನ್ನು ತಂದು ನಿರ್ಮಲಳ ಮುಂದೆ ಹಾಕಿದನು. ಅನಂತನ ಮುಖ ಅಗ್ನಿಪರ್ವತದಂತಿತ್ತು. ಅಮರೇಶನ ವಿಷಯದಲ್ಲಿ ಎಲ್ಲರೂ ಔದಾರ್ಯ ತೋರುವುದು ಅವನಿಗೆ ಇಷ್ಟವಿರಲಿಲ್ಲ. ಮುಂದುವರೆಯುವುದು